ಗೆಳೆಯ, ಇವತ್ತು ನಿಮ್ಮ ಪ್ರಯತ್ನದಿಂದ ನವರಾತ್ರಿಯ ಮೊದಲನೇ ದಿನದ ಪೂಜೆ ನಿರ್ವಿಘ್ನವಾಗಿ ಪೂರ್ತಿಯಾಯಿತು. ನನ್ನ ಪ್ರಯತ್ನದಿಂದ ಅಲ್ಲ ಗೆಳತಿ, ಮಾತೆ ದುರ್ಗಾದೇವಿಯ ಆಶೀರ್ವಾದದಿಂದ, ಅವಳ ಕೃಪೆಯಿಂದ ನನ್ನ ಅಮ್ಮನ ಪೂಜೆಯನ್ನು ನಿರ್ವಿಘ್ನವಾಗಿ ಸಂಪೂರ್ಣ ಆಗಿರಬೇಕು. ನಾನು ನಿಮಗೆ ಹೇಗೆ ಹೇಳಿ ಶಿವ, ನಿಮ್ಮ ಅಮ್ಮನ ಪೂಜೆ ಸಫಲ ಆದ್ರೆ ನಾವು ಸೋತ್ ಹಾಗೆ. ಅವ್ರ ಪೂಜೆ ನೀವು ಮಹಾದೇವ ಆಗೋದನ್ನ ತಡೆಯೋದಕ್ಕೆ. ಒಂದು ವೇಳೆ ಅವ್ರ ಪೂಜೆ ಸಫಲ ಆದ್ರೆ ನೀವು ಮಹಾದೇವ ಆಗೋದಕ್ಕೆ ಸಾಧ್ಯನೇ ಇಲ್ಲ ಶಿವ. ಈ ದಾರಿ ಮತ್ತೆ ಈ ಪ್ರಯತ್ನ ಎರಡೂ ಕೂಡ ನನಗೆ ಮತ್ತೆ ಈ ಸಂಪೂರ್ಣ ಸೃಷ್ಟಿಗೆ ಇರೋ ಕೊನೆ ಆಸೆ. ಇದು ಏನಾಗ್ತಿದೆ ನನಗೆ? ದಂಡಪಾಣಿ, ನಾನು ನಿನಗೆ ಹೇಳಿದ್ದೆ ಏನೇ ಆದ್ರೂ ಆ ಪೂಜೆ ನಿಲ್ಬೇಕು ಅಂತ. ಮತ್ ನೀನೀಗ ಸೋತ್ ಬಂದಿದೀಯಾ. ನಾನು ಪ್ರಯತ್ನ ಮಾಡ್ದೆ ದೇವರಾಜ, ಆದ್ರೆ ಆ ಪ್ರಯತ್ನದ ಪರಿಣಾಮ ಏನಾಯ್ತು? ಬರೀ ಸೋಲಷ್ಟೇ. ಆ ಮೃತ ಪಕ್ಷಿ ಕಾರಣದಿಂದಾಗಿ ನೀನು ಸೋತ್ ಹೋದೆ. ಅವ್ರ ಪೂಜೆನ ಭಂಗ ಮಾಡದೆ ಹಿಂತಿರುಗಿ ಬಂದಿದ್ದೀಯಾ. ದೇವರಾಜ, ಆದರೆ ನಾನು ಪ್ರಯತ್ನ ಮಾತ್ರ ನಿಲ್ಲಿಸೋದಿಲ್ಲ. ಒಂದೇ ಒಂದು ಅವಕಾಶ ಮತ್ತೆ ಕೊಡಿ ದೇವರಾಜ, ನನಗೆ ಒಂದೇ ಅವಕಾಶ. ನಾಳೆ ಅನಸೂಯ ಪೂಜೆ ಕೊನೆ ಪೂಜೆ ಆಗುತ್ತೆ. ಒಂದ್ ವೇಳೆ ನಾನು ನಾಳೆ ಅವರ ಪೂಜೆ ಭಂಗ ಮಾಡೋದ್ರಲ್ಲಿ ಸೋತ್ರೆ ದೇವರಾಜ, ಈ ದಂಡಪಾಣಿಗೆ ನೀವು ಯಾವುದೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ. ನೆನಪಿರ್ಲಿ ದಂಡಪಾಣಿ, ಒಂದ್ ವೇಳೆ ನಾಳೆ ಪ್ರಯತ್ನದಲ್ಲಿ ನೀನು ಸೋತ್ ಬಂದ್ರೆ ಮುಂದಾಗೋ ಪರಿಣಾಮ ನೆನಪಿರ್ಲಿ. ಸರಿ ದೇವರಾಜ. ನನಗೆ ಪೂಜೆ ಮಂತ್ರ ಗೊತ್ತಿಲ್ಲ, ಪೂಜೆ ವಿಧಿವಿಧಾನ ಗೊತ್ತಿಲ್ಲ. ಆದ್ರೆ ಇದಂತೂ ಖಂಡಿತ ನಿಜ. ನೀವು ನನ್ನ ಪೂಜೆನ ನಿತ್ಯ ಸ್ವೀಕಾರ ಮಾಡ್ತೀರಿ. ನಿಮ್ಮ ಈ ಆಶೀರ್ವಾದದ ಫಲದಿಂದಾನೇ ನನ್ನ ಮಾಂಸ ಮಾರಾಟದ ವ್ಯಾಪಾರ ಪ್ರತಿದಿನ ಹೆಚ್ಚಾಗ್ತಿದೆ. ಹೇ ಭೋಲೆನಾಥ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ. ನಾನು ಹುಡುಕ್ತಿದ್ದ ದಾರಿ ಸಿಕ್ತು. ಈಗ ಭಕ್ತಾನೆ ಭಗವಂತನಿಗೆ ಸಮಸ್ಯೆ ಆಗ್ತಾನೆ. ಬಾಲಶಿವ, ಈಗ ನೋಡು ಹೇಗೆ ನಾನು ನಿನ್ನ ಈ ಭಕ್ತನಿಂದಾನೆ ನಿನ್ನ ನವರಾತ್ರಿ ಪೂಜೆನ ಹಾಳು ಮಾಡ್ತೀನಿ ಅಂತ. ನಿನ್ನ ಈ ಭಕ್ತಾನೆ ನಿನ್ನ ಪೂಜೆನ ಅಪವಿತ್ರ ಮಾಡ್ತಾನೆ, ಮತ್ತು ನೀನು ಮಹಾದೇವ ಆಗೋದನ್ನ ತಪ್ಪೋ ಹಾಗೆ ಮಾಡ್ತಾನೆ. ಈಗ ಸಮಯ ಬಂದಿದೆ. ಈ ಶಿವಭಕ್ತನ ದರ್ಶನ ಮಾಡ್ತೀನಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಶಿವಶಂಭೋ ಕೈಲಾಸಪತಿ. ಎಂತ ವಿಚಿತ್ರ ಭಕ್ತಿ ಇದು. ನಿನ್ನ ಕೆಲಸ ಹತ್ಯೆ ಮಾಡೋದು, ಮತ್ತೆ ಭಕ್ತಿ ಭೋಲೆನಾಥನಿಗೆ. ನಿನ್ನ ಭಕ್ತಿ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಿದೆ. ನನ್ನ ಭಕ್ತಿ ಜಗತ್ತನ್ನ ಸಂತೋಷ ಪಡಿಸೋದಿಕ್ಕೋಸ್ಕರ ಅಲ್ಲ, ನಾನು ಭಕ್ತಿನ ಮನಸ್ಸಿನ ಶಾಂತಿ ಶುದ್ಧತೆಗಾಗಿ ವ್ಯಕ್ತಪಡಿಸ್ತೀನಿ. ಆಹಾ, ಇದು ಒಳ್ಳೆಯ ವಿಚಾರನೇ. ಎಂತ ದೊಡ್ಡ ವಿಡಂಬನೆ ಇದು. ಸಮಾಜ ನಿನ್ನಂತ ನಿಜವಾದ ಶಿವಭಕ್ತರಿಗೆ ಗೌರವನೇ ಕೊಡೋದಿಲ್ಲ, ಸರಿಯಾದ ಸ್ಥಾನನೂ ಕೊಡೋಲ್ಲ. ನಿನ್ನಂತ ಶಿವಭಕ್ತ ಬೇರೆ ಯಾವ ಶಿವಭಕ್ತನಿಗೂ ಕಡಿಮೆ ಇಲ್ಲ.
ನಿನಗೆ ಇಂಥ ನಿರ್ಜನ ಏಕಾಂತ ಕಾಡಲ್ಲಿ ನೀನು ಪೂಜೆನೆ ಮಾಡ್ಬೇಕಾಗಿ ಬಂದಿದೆ. ಏನ್ ವ್ಯತ್ಯಾಸ ಆಗತ್ತೆ? ಭಕ್ತಿ ಅಂದ್ರೆ ಭಕ್ತಿನೇ, ಅದ್ರಲ್ಲಿ ಭೇದ ಭಾವ ಇಲ್ಲ. ನಾನಂತೂ ಈ ಕಾಡಲ್ಲಿ ಮಹಾದೇವನ ಪೂಜೆ ಮಾಡಿ ಸಂತೋಷವಾಗಿದ್ದೀನಿ. ವಿಷಯ ಸಂತೋಷದ್ದಲ್ಲ, ವಿಷಯ ಮನುಷ್ಯನ ಅಧಿಕಾರದ್ದು. ಸಮಾಜದಲ್ಲಿ ನಿನಗೆ ಸಮಾನ ಅಧಿಕಾರ ಸಿಗ್ಬೇಕು, ಎಲ್ಲರಂತೆ ನೀನು ಇರಬೇಕು. ಇದು ನಿನ್ ನಿಜವಾದ ಅಧಿಕಾರ. ನನಗನ್ಸುತ್ತೆ ಶಿವನು ನಿನ್ ಭಕ್ತಿನ ಸ್ವೀಕಾರ ಮಾಡಲ್ಲ ಅಂತ. ಇಲ್ಲ ಇಲ್ಲ, ಹಾಗೇನಿಲ್ಲ. ನನ್ನ ಮನಸ್ಸಿಗೆ ಗೊತ್ತಿದೆ, ಶಿವ ನನ್ನ ಭಕ್ತಿನ ಖಂಡಿತ ಸ್ವೀಕರಿಸ್ತಾರೆ. ನನಗಂತೂ ನಿಜ ಅನ್ನಿಸ್ತಿಲ್ಲ. ಆದ್ರೆ ನಿನಗೆ ವಿಶ್ವಾಸ ಇದ್ರೆ ನೀನು ನಿನ್ನ ಭೋಲೆನಾಥನ ಹತ್ರನೇ ಅದ್ರ ಪುರಾವೆ ಕೇಳಬೇಕು. ಭೋಲೆನಾಥನ ಹತ್ರ ಭಕ್ತಿ ಪುರಾವೆನಾ? ಅವ್ರನ್ನ ನಾನು ಹೇಗೆ ಪುರಾವೆ ಕೇಳಕ್ಕಾಗತ್ತೆ? ಎಲ್ಲಿ ಸಿಗ್ತಾರೆ ಅವ್ರು ನನಗೆ? ಅದನ್ನ ನಾನು ಹೇಳ್ತೀನಿ. ನಿನ್ನ ಅವನ ಹತ್ರ ಕರ್ಕೊಂಡು ಹೋಗ್ತೀನಿ. ನೀವು ನನ್ನ ಭೋಲೆನಾಥನ ಹತ್ರ ಕರ್ಕೊಂಡು ಹೋಗ್ತೀರಾ? ನಿನ್ನಂತ ನಿಜವಾದ ಭಕ್ತನಿಗೆ ಭಕ್ತಿ ಪುರಾವೆ ಕೊಡ್ಸೋಕೆ ನಾನು ಖಂಡಿತ ನಿನ್ನ ಕರ್ಕೊಂಡು ಹೋಗ್ತೀನಿ. ಅವ್ರ ದರ್ಶನಕ್ಕಾಗಿ ನಾನು ಏನ್ ಮಾಡೋದಿಕ್ಕೂ ಸಿದ್ಧನಾಗಿದ್ದೀನಿ. ಏನಾದ್ರೂ ಸರಿ. ಸರಿ ಕೇಳು. ನಿನ್ನ ಭೋಲೆನಾಥ ಒಬ್ಬ ಚಿಕ್ಕ ಬಾಲಕನ ರೂಪ ಪಡೆದು ಬಾಲಶಿವ ಅನ್ನೋ ಹೆಸರಲ್ಲಿ ಋಷಿ ಅತ್ರಿ ಮತ್ತವರ ಧರ್ಮಪತ್ನಿ ಸತಿ ಅನಸೂಯ ಮನೆಯಲ್ಲಿ ಅವ್ರ ಮಗ ಆಗಿ ಹುಟ್ಟಿದಾನೆ. ಇನ್ ಸ್ವಲ್ಪ ಹೊತ್ತಲ್ಲೇ ಬಾಲಶಿವ ಗುರುಕುಲದ ಮಹಾಮಾರ್ಗದಲ್ಲಿ ಬರ್ತಾನೆ. ನೀನು ಅಲ್ಲಿಗೆ ಹೋಗಿ ಅವನ ದರ್ಶನ ಮಾಡು. ಅವನಿಂದ ನಿನ್ನ ಭಕ್ತಿ ಪುರಾವೆಗಳನ್ನ ಕೇಳು. ಅವ್ರು ನನ್ನ ಭಕ್ತಿನ ಸ್ವೀಕಾರ ಮಾಡಿದ್ದಾರೆ ಅಂತ ಯಾವ ಪುರಾವೆ ಕೇಳಿದ್ರೆ ನನಗೆ ಗೊತ್ತಾಗುತ್ತೆ ಹೇಳಿ? ನಿನ್ನ ಹತ್ರ ಈ ಮಾಂಸ ಇದೆಯಲ್ಲ, ನೀನು ಅವನ ಹತ್ರ ಹೋಗಿ ಅವನಿಗೆ ಈ ಮಾಂಸ ನೈವೇದ್ಯ ಮಾಡು. ಒಮ್ಮೆ ಅವನು ಈ ನೈವೇದ್ಯ ಸ್ವೀಕಾರ ಮಾಡಿದ್ರೆ ಅದರ ಅರ್ಥ ಅವನು ನಿನ್ನ ಭಕ್ತಿನ ಸ್ವೀಕಾರ ಮಾಡ್ತಾನೆ ಅಂತ. ನೀನು ಹೇಗಿದೆಯೋ ಹಾಗೆ ಅವನಿಗಿಷ್ಟ. ಸರಿ, ಮತ್ತೆ ನಾನು ಮಾಂಸದ ನೈವೇದ್ಯನ ಕೊಡ್ತೀನಿ. ಬೇಕಾದ್ರೆ ನೋಡ್ತೀರಿ, ಅವ್ರು ಈ ಪರಮ ಭಕ್ತನ ನೈವೇದ್ಯನ ಖಂಡಿತ ಸ್ವೀಕರಿಸ್ತಾರೆ. ಹೋಗು, ಬೇಗ ಹೋಗು. ತಾರಕಾಸುರ ಈಗ ಇದೆಂಥ ಕುತಂತ್ರ ಮಾಡಕ್ ಹೊರಟಿದ್ದಾನೆ. ವ್ರತದ ಸಮಯದಲ್ಲಿ ಬಾಲಶಿವಂಗೆ ಅಪವಿತ್ರವಾದ ಮಾಂಸ ಕೊಡೋದಾ? ಅಲ್ಲಿ ಬಾಲಶಿವ ಮಾಂಸದ ಸ್ಪರ್ಶ ಮಾಡಿದ್ರೆ ಅವ್ರ ವ್ರತ ನಾಶ ಆಗುತ್ತೆ. ಹಾಗೇನಾದ್ರೂ ಆದ್ರೆ ಬಾಲಶಿವ ಮಹಾದೇವ ಆಗಲ್ಲ. ಮತ್ತೆ ನಮ್ಮ ಪತಿ ಅವರ ವಾಸ್ತವಿಕ ಸ್ವರೂಪಕ್ಕೆ ಬರೋದಕ್ಕೆ ಸಾಧ್ಯತೆಗಳು ಕಡಿಮೆ ಆಗೋಗುತ್ತೆ. ಈಗ ಏನ್ ಮಾಡೋದು? ದೇವಿ ಪಾರ್ವತಿಗೆ ಇದರ ಸೂಚನೆ ಕೊಡೋಣವಾ? ಆಗ ಅವರೇ ಈ ಭಕ್ತನನ್ನ ಬಾಲಶಿವನ ಬಳಿ ಹೋಗೋದನ್ನ ತಡಿತಾರೆ. ಇವತ್ತು 2ನೇ ದಿನದ ಪೂಜೆ. ಅವರು ಪೂಜೆಯಲ್ಲಿ ತೊಡಗಿರ್ತಾರೆ. ಅವರನ್ನ ಚಿಂತೆಗೆ ದುಡೋದು ಸರಿಯಲ್ಲ ಅನ್ಸತ್ತೆ. ಮತ್ತೆ ಈಗ ನಾವೇ ಹೇಗಾದ್ರೂ ಆ ವ್ಯಕ್ತಿನ ಬಾಲಶಿವನ ಹತ್ರ ಹೋಗ್ದಿದ್ದ ಹಾಗೆ ತಡಿಬೇಕು. ಅರೆ ಶಿವ, ಇವತ್ 2ನೇ ದಿನದ ಪೂಜೆ ಇದೆ, ಆದ್ರೆ ನೀನ್ ಇನ್ನೂ ಇಲ್ಲೇ ಇದ್ಯಾ? ಗೆಳತಿ ಪಾರ್ವತಿ ಮನೆಗೆ ಹೋಗಲ್ವಾ? ಹೋಗ್ತೀನಿ ಸೋದರ ನಾರಾಯಣ. ಒಬ್ಬ ಮಗ ಆಗಿ ಅಮ್ಮನಿಗೋಸ್ಕರ ಕೆಲವು ಕರ್ತವ್ಯ ಮಾಡಬೇಕು ನಾರಾಯಣ. ಮೊದಲು ಆ ಕರ್ತವ್ಯಗಳನ್ನ ಮುಗಿಸಿ ಆಮೇಲೆ ನೆರೆ ಮನೆ ಗೆಳತಿ ಮನೆಗೆ ಹೋಗ್ತೀನಿ. ಗೆಳೆಯ ಶಿವ, ನೀನು ಅಮ್ಮನ ಪೂಜೆ ಬಗ್ಗೆ ಚಿಂತೆ ಮಾಡ್ಬೇಡ. ನಾವೆಲ್ಲ ಇಲ್ಲಿದ್ದೀವಿ, ನಾವೆಲ್ಲ ಸೇರ್ಕೊಂಡ್ ಮಾಡ್ತೀವಿ ಗೆಳೆಯ. ಹೌದು ಶಿವ, ಅದು ಗೊತ್ತಿದೆ ಸಹೋದರ ದೇವ. ಆದ್ರೆ ಯಾವುದೇ ಕೆಲಸನ ಸುಲಭ ಮಾಡೋದ್ರಲ್ಲಿ ಮತ್ತೆ ಬೇಗ ಮುಗಿಸೋದ್ರಲ್ಲಿ ಸಂಖ್ಯಾಬಲದ ಮಹತ್ವ ಬಹಳ ಇದೆ. ಜೊತೆಗೆ ಮನೆ ಕೆಲಸ ಮಾಡೋದು ಕೂಡ ನನ್ನ ಕರ್ತವ್ಯನೇ ಅಲ್ವಾ? ಯಾವ ಮಹಾದೇವನನ್ನ ಜಗತ್ತು ವೈರಾಗಿ
ವಿರಕ್ತ ಅನ್ನತ್ತೋ ಇವತ್ತದೇ ಮಹಾದೇವ ಕರ್ತವ್ಯದ ಬಗ್ಗೆ ಮಾತಾಡ್ತಿದ್ದಾನೆ. ಇವನು ಆಡ್ತಿರೋ ಈ ಮಾತುಗಳು ಬಾಲಸ್ವರೂಪ ಧಾರಣೆ ಮಾಡಿರೋ ಉದ್ದೇಶ ಪೂರ್ತಿ ಆಯ್ತು ಅನ್ನೋ ಸಂಕೇತನಾ? ಶಿವ ನಿಜವಾಗ್ಲೂ ನನ್ನ ಬಿಟ್ಟು ಹೊರಟೋಗ್ತಿದ್ದಾನಾ? ಶಿವ, ಹೇಳಿ ಅಪ್ಪ. ನೀನಿಲ್ಲಿ ಕೂತು ಏನ್ ಮಾಡ್ತಾ ಇದ್ಯಾ ಕಂದ? ಅಲ್ಲಿ ಮಹಾದೇವಿ ಅವರ ಮನೇಲಿ ಕೂತು ನಿನಗೋಸ್ಕರ ಕಾಯ್ತಾ ಇರಬಹುದು. ಈ ಪುಷ್ಪಹಾರನ ಸಿದ್ಧ ಮಾಡಿ ಹೋಗ್ತೀನಿ ಅಪ್ಪ. ನೀನ್ ಪೂಜೆಗೆ ಚಂದನ ತೆಗೆದುಕೊಡ್ತೀಯ ಕಂದ? ಖಂಡಿತ ಅಮ್ಮ, ಚಂದನನು ತೆಗೆದುಕೊಡ್ತೀನಿ. ಸರಿ, ಬೇಡ ಬಿಡು ಶಿವ, ನೀನು ದೇವಿ ಪಾರ್ವತಿ ಮನೆಗೆ ಹೊರಡು. ಅಲ್ಲಿ ಮಾಡ್ತಿರೋ ಪೂಜೆಗೆ ತಡ ಆಗ್ತಿರಬಹುದು. ಇಲ್ಲ ಅಮ್ಮ, ಚಂದನನ ತೆಗೆಯೋದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ನಾನು ಆಮೇಲೆ ಹೋಗ್ತೀನಿ ಅಮ್ಮ. ಇವತ್ ನನ್ಗೆ ನನ್ನ ಪ್ರಭು ದರ್ಶನ ಆಗುತ್ತೆ, ನನ್ನ ಜೀವನ ಧನ್ಯ ಆಗುತ್ತೆ. ಇವತ್ ನಾನು ಕೊಡೋ ಅಂತ ನೈವೇದ್ಯನ ಪ್ರಭು ಖಂಡಿತ ಸ್ವೀಕರಿಸ್ತಾರೆ. ಶಿವ, ನನ್ನ ಕ್ಷಮಿಸ್ಬಿಡು ಕಂದ. ನೀನು ಮಹಾದೇವ ಆಗೋ ಭಯ ನನ್ನಿಂದ ಇದನ್ನೆಲ್ಲ ಮಾಡಿಸ್ತಿದೆ. ನೀನು ನನ್ನಿಂದ ದೂರ ಹೋಗ್ಬಾರ್ದು. ಸರಿನೋ ತಪ್ಪೋ ನನಗ್ ಗೊತ್ತಿಲ್ಲ, ಈ ಭಯನೇ ತುಂಬಿಕೊಂಡಿದೆ. ಹೇಗಾದ್ರೂ ಸರಿ, ನಿನ್ನ ಪೂಜೆ ಆಗದೆ ಇರ್ಲಿ ಅಂತ ಆಸೆ ಪಡ್ತಿದ್ದೀನಿ. ಕ್ಷಮಿಸು ಕಂದ. ಧನ್ಯವಾದ ಕಟುಕ, ಧನ್ಯವಾದ. ಇವತ್ತು ನನ್ನ ಉದ್ದೇಶ ಪೂರ್ತಿ ಆಗೋದನ್ನ ಯಾರೂ ತಡೆಯೋದಕ್ಕಾಗಲ್ಲ, ಯಾರಿಂದನೂ ಆಗಲ್ಲ. ನೀವಿಬ್ರು ಯಾರು ದೇವಿ? ನಾನು ದೇವಿ ಲಕ್ಷ್ಮಿ, ಮತ್ತೆ ಇವರು ದೇವಿ ಸರಸ್ವತಿ. ಪ್ರಣಾಮಗಳು ಮಾತೆ. ಆದ್ರೆ ಮಾತೆ, ನೀವಿಬ್ರು ಯಾಕೆ ನಂದಾರಿಗೆ ಅಡ್ಡ ಬಂದಿದ್ದೀರಾ? ನಿನ್ನ ಶಿವಭಕ್ತಿಗೆ ಸಂತೋಷ ಆಗಿದ್ದಕ್ಕೆ. ನಾವು ನಿನ್ನಂತಹ ನಿಜವಾದ ಭಕ್ತನನ್ನೇ ಹುಡುಕ್ತಾ ಇದ್ವಿ. ನೀನು ಶಿವಭಕ್ತಿ ಬಿಟ್ಟು ನಮ್ಮ ಭಕ್ತ ಆಗ್ಬಿಡು. ಆಗ ನಾವು ನಿನಗೆ ನೀನ್ ಕೇಳೋ ವರ ಕೊಡ್ತೀವಿ. ಎಲ್ಲಿ ಈ ಕಟುಕ ವರ ಸಿಗೋ ಆಸೆಗೆ ಬಿದ್ದು ತನ್ನ ಭಗವಂತನ ಮತ್ತು ನಾನು ಹೇಳಿರೋ ದಾರಿನ ಮರ್ತು ಬಿಟ್ರೆ? ಆದ್ರೆ ಮಾತೆ, ಭಕ್ತಿ ಭಕ್ತರಿಗೆ ಪ್ರಾಣ ಇದ್ದ ಹಾಗೆ. ನನ್ನ ಪ್ರಾಣನ ಹೇಗ್ ತ್ಯಾಗ ಮಾಡೋದಿಕ್ ಸಾಧ್ಯ? ಒಬ್ಬ ಭಕ್ತ ತನ್ನ ಭಗವಂತನ ಭಕ್ತಿನ ಹೇಗ್ ಬಿಡೋದಿಕ್ಕಾಗತ್ತೆ? ನನ್ನನ್ನ ಕ್ಷಮಿಸ್ಬಿಡಿ ಮಾತೆ. ಇವನ್ ಬದಲಾಗೋದು ಕಷ್ಟನೇ, ಆದ್ರೆ
ಈಗಷ್ಟೇ ನಿನ್ನ ಪರೀಕ್ಷೆ ಆರಂಭ ಆಗಿದೆ. ಈಗ ನೀನು ಶಿವಭಕ್ತಿ ಬಿಟ್ಟು ನಮ್ಮ ಭಕ್ತ ಆದ್ರೆ ನಾವು ನಿನ್ಗೆ ಸ್ವರ್ಗಾಧಿಪತಿ ಇಂದ್ರನ ಸರ್ವೋಚ್ಚ ಪದವಿ ಕೊಡ್ತೀವಿ. ನೀವು ಸತ್ಯ ಹೇಳಿದ್ರಿ ಮಾತೆ. ಇಂದ್ರನ ಪದವಿ ಸರ್ವೋಚ್ಚನೇ. ಆದ್ರೆ ಸ್ವಲ್ಪ ಕಾಲದ ನಂತರ ಅವನ್ ಪುಣ್ಯ ಮುಗ್ದು ಹೋದ್ಮೇಲೆ ದೇವರಾಜ ಇಂದ್ರ ಕೂಡ ಅವನ ಪದವಿನ ಬಿಡಬೇಕಾಗತ್ತೆ. ಆದ್ರೆ ಶಿವನ ಭಕ್ತನಿಗೆ ಅವನ ಭಕ್ತಿ ಪದವಿ ಯಾವತ್ತೂ ಬಿಡಬೇಕಾಗಿಲ್ಲ. ಆದ್ರಿಂದ ನಾನು ಕೊನೆ ತನಕ ಶಿವಭಕ್ತನೇ ಆಗಿರೋದಕ್ಕೆ ಬಯಸ್ತೀನಿ ಮಾತೆ. ನನ್ನ ಕ್ಷಮಿಸಿ ಮಾತೆ. ಈ ಸಲ ವಿಜಯ ಪಥದಲ್ಲಿ ನನ್ನ ವಿಜಯ ರಥ ಓಡೋದಂತೂ ಖಂಡಿತ ಸಾಧ್ಯ, ಖಂಡಿತವಾಗ್ಲೂ ಸಾಧ್ಯ. ಕಟುಕ, ನಿನ್ನ ಭ್ರಮೆನ ಬಿಟ್ಬಿಡು. ಅಷ್ಟು ಸುಲಭವಾಗಿ ನೀನು ಬಾಲಶಿವನ್ ಹತ್ರ ಹೋಗಕ್ಕಾಗಲ್ಲ. ಈಗ ನೀನು ತುಂಬಾ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ನೀನ್ ತಲುಪೋದಕ್ಕಾಗಲ್ಲ. ನನಗೆ ಗೊತ್ತಿದೆ ದೇವಿ, ಬೇಕು ಅಂತಾನೆ ಶಿವನಿಗೆ ತಡ ಮಾಡ್ತಾ ಇದೀಯ. ಆದರೆ ದೇವಿ ಪಾರ್ವತಿ ಪೂಜೆಗೆ ಸಮಸ್ಯೆ ಆಗೋದಕ್ಕೆ ನಾನಂತೂ ಖಂಡಿತ ಬಿಡಲ್ಲ. ಶಿವ, ಹೇಳಿಯಪ್ಪ. ಈಗ ಇದನ್ನೆಲ್ಲ ಇಲ್ಲೇ ನಿಲ್ಸು ಮಗು. ನೋಡು, ಈ ಚಂದನನ ನಾನೇ ಬೇಗ ತೆಯ್ತೀನಿ. ನೀನು ಈಗಿಂದೀಗಲೇ ದೇವಿ ಪಾರ್ವತಿ ಮನೆಗೆ ಹೊರಡು. ಅಲ್ಲಿ ಈಗಾಗಲೇ ಪೂಜೆಗೆ ತಡ ಆಗ್ತಾ ಇದೆ. ಸರಿ, ಹಾಗೇ ಆಗ್ಲಿ ಅಪ್ಪ. ನಂದಿ, ಮಹಾದೇವ ಇನ್ನೂ ಬರ್ಲಿಲ್ಲ. ಹೌದು ಮಾತೆ, ಪ್ರಭುಗಳು ಇಷ್ಟೊತ್ತಿಗೆ ಬರಬೇಕಾಗಿತ್ತು. ನಿನ್ನೆ ಪ್ರಭುಗಳು ಬರೋದಕ್ಕೆ ಇಷ್ಟೊಂದು ತಡ ಆಗಿರ್ಲಿಲ್ಲ ಮಾತೆ. ಏನಾಯ್ತು ನಂದಿ? ಮಾತೆ, ಅದು ಹೇಳು ನಂದಿ, ಏನಾಯ್ತು? ಮಾತೆ, ನನಗೆ ಗೊತ್ತಿಲ್ಲ, ಯಾಕೋ ಸಂದೇಹ ಆಗ್ತಾ ಇದೆ. ಎಂಥ ಸಂದೇಹ ಆಗ್ತಿದೆ? ಮಾತೆ, ಅಲ್ಲಿ ದೇವಿ ಅನಸೂಯ ಅವರನ್ನ... ಇಲ್ಲ ನಂದಿ, ಒಂದ್ ವೇಳೆ ಅವರೇ ತಡೆಯೋಕ್ ನೋಡಿದ್ರು ಕೂಡ ಇವರಲ್ಲಿ ಇರೋದಿಲ್ಲ. ಇದು ನನ್ನ ವಿಶ್ವಾಸ. ಆದ್ರೂ ಮಾತೆ, ನೀವು ಒಂದ್ಸಲ ನನಗೆ ಅನುಮತಿ ಕೊಟ್ರೆ ನಾನು ಹೋಗಿ ಪ್ರಭುಗಳನ್ನ ಕರ್ಕೊಂಡು ಬರ್ತೀನಿ. ಬೇಡ ನಂದಿ, ನೀನಿಲ್ಲೇ ಇರು. ನಾನೇ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಹಾಗೆ ಆಗ್ಲಿ ಮಾತೆ. ಹೇ ಮಹಾದೇವ, ನಾನು ಯಾರಾದ್ರೂ, ಹೇಗಿದ್ರು, ಯಾವ ರೂಪದಲ್ಲಿದ್ರು ಅದೇ ರೂಪದಲ್ಲಿ ನಾನು ಮತ್ತೆ ನನ್ನ ಭಕ್ತಿ ನಿಮ್ಗೆ ಒಪ್ಪಿಗೆ ಇದ್ರೆ ನೀವು ನನ್ನ ಈ ನೈವೇದ್ಯನು ಖಂಡಿತ ಸ್ವೀಕಾರ ಮಾಡ್ತೀರಿ. ನಿನ್ನ ಭಕ್ತಿ ಗೆದ್ದೇ ಗೆಲ್ಲತ್ತೆ ಕಟುಕ. ಆದ್ರೆ ನೀನು ಬಾಲಶಿವನ ಹತ್ರ ಖಂಡಿತ ಹೋಗಕ್ಕಾಗಲ್ಲ. ಇದೇನಿದು? ದಾರಿಲಿ ಇಷ್ಟೊಂದು ಹಾವುಗಳು. ಇದೇನಾಗ್ತಿದೆ? ಇವನೇನಾದ್ರೂ ಹೆದರ್ಕೊಂಡ್ಬಿಟ್ರೆ ಆಗ ನನ್ನ ಉಪಾಯ ಎಲ್ಲ ಹಾಳಾಗ್ಬಿಡುತ್ತೆ.
ಈ ಹಾವುಗಳು ನನ್ನ ಭಗವಂತನಿಗೆ ಆಭರಣ. ಇವು ಮಹಾದೇವನ ಭಕ್ತರಿಗೆ ಏನ್ ಮಾಡೋದಕ್ಕೆ ಸಾಧ್ಯ? ಮತ್ತೆ ನಾನು ಹಾವಿಗೆ ಹೆದರ್ಕೊಂಡು ಮುಂದೆ ಹೋಗದೆ ಇಲ್ಲಿರೋದಕ್ಕಾಗೋದಿಲ್ಲ. ನಾನು ನನ್ನ ಮಹಾದೇವನ ದರ್ಶನ ಪಡೆಯೋದಿಕ್ಕೆ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಇವನು ನಿಜವಾಗ್ಲೂ ಅತಿ ದೊಡ್ಡ ಶಿವಭಕ್ತಾನೆ. ಅಚಲ, ನಿರ್ಭಯಿ, ಸಮರ್ಪಿತ. ಒಳ್ಳೇದೇ ಆಯ್ತು. ಒಬ್ಬ ಭಕ್ತ ಆದ್ರೂ ಅಸುರರಾಜ ತಾರಕನ ಕೆಲ್ಸಕ್ಕಾಗ್ತಿದ್ದಾನೆ. ಈ ಸಮಸ್ಯೆನೇನೋ ದಾಟ್ಬಿಟ್ಟೆ ನೀನು. ಈಗ ಈ ಸಮಸ್ಯೆನ ದಾಟಿ ತೋರ್ಸು.